ಇವತ್ತು ಕೂಡ ABC ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಇಲ್ಲಿ ಸ್ಲರಿ ಎಲ್ಲ ಕೆಳಗೆ ಕೂತ್ಬಿಟ್ಟಿದೆ, ಥಿಕ್ ಪೇಸ್ಟ್, ಲಿಕ್ವಿಡ್ ಮಾತ್ರ ಮೇಲೆ ಬಂದಿದೆ. ಸೊ ಇದನ್ನು ಶೇಕ್ ಮಾಡ್ಕೊಂಡು ಕುಡಿಬೇಕು. ಸೀಬೆಹಣ್ಣು ಅಂತೂ ಎಷ್ಟು ಗಟ್ಟಿ ಇದೆ ಗೊತ್ತಾ, ಸೀಡ್ಸ್ ತುಂಬಾ ಗಟ್ಟಿ ಇರುತ್ತೆ, ಕಟ್ ಮಾಡೋಕ್ಕೆ ಕಷ್ಟ, ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತಿಂಡಿ ಬ್ರೇಕ್ಫಾಸ್ಟ್ಗೆ ಅಮ್ಮ ಬಿಟರ್ ಗಾರ್ಡ್ ಹಾಗಲಕಾಯಿ ಮಾಡಿದ್ರು. ಇಟ್ಸ್ ಮೈ ಫೇವ್ರೆಟ್, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಕಹಿ ಅಂತ ತಿನ್ನಲ್ಲ, ಬಟ್ ನನ್ನ ಫೇವ್ರೆಟ್ ಅದು. ಈ ವೇಫರ್ ಸೇಮ್ ಕಾಫಿ ಬೀನ್ ಟೇಸ್ಟೇ ಇದೆ ಗೊತ್ತಾ. ಲಾಸ್ಟ್ ನನಗೆ ಆ್ಯಪಟೈಟ್ ತಿಂಡಿ ಆದ್ಕೊಳ್ಳೇ ಏನಾದರೂ ಈ ಥರ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಇದು ಸ್ವಲ್ಪ ವೇಫರ್ಸ್ ಮೈಲ್ಡ್ ಸ್ವೀಟ್ ಇರುತ್ತೆ, ಚಾಕ್ಲೇಟ್ ಅಷ್ಟು ಓವರ್ ಸ್ವೀಟ್ ಇರೋಲ್ಲ. ಸೊ ಚೆನ್ನಾಗಿರುತ್ತೆ, ಇದೊಂಥರ ನನ್ನ ಫೇವ್ರೆಟ್. ಸೊ ಗೈಸ್, ಇವತ್ತು ಎದ್ದಿದ್ದು ತುಂಬ ಲೇಟ್ ಆಯಿತು. 9 ಗಂಟೆಗೆ ಎದ್ಕೊಳ್ಳೇ ನಂದು ಮಾರ್ನಿಂಗ್ ಏನಿದೆ ರೂಟೀನ್, ಕೊಕೊನಟ್ ವಾಟರ್ ಆ್ಯಂಡ್ ಲೆಮನ್ ವಾಟರ್ ಕುಡ್ದು ಡೈರೆಕ್ಟಾಗಿ ವರ್ಕ್ ಲಾಗಿನ್ ಮಾಡಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ತಿಂಡಿ ತಿನ್ಕೊಂಡೆ. ಸೊ ಈಗ ABC ಜ್ಯೂಸ್ ಮಾಡಿದ್ರು ಅಮ್ಮ, ಅದನ್ನು ಕುಡಿತಾ ಇದ್ದೀನಿ. ಆ್ಯಂಡ್ ವರ್ಕ್ ಕಂಟಿನ್ಯೂ ಮಾಡಬೇಕು. ಏನೇನೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡು ಎದ್ದೆ ಗೊತ್ತಾ, ಇವತ್ತು ಬೆಳಗ್ಗೆ ಎದ್ಕೊಳ್ಳೇ ವರ್ಕೌಟ್ ಮಾಡಬೇಕು ಹಾಗೆ ಹೀಗೆ ಅಂದ್ಕೊಂಡು, ಬಟ್ ಬೆಡ್ಡಲ್ಲೇ ಆಯಿತು ನಂದು, ಬರೀ ಮಲ್ಗೋದೇ ಆಯಿತು. ಸೊ ನನಗೆ ವರ್ಕೌಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ, ಎಕ್ಸಸೈಸ್ ಏನೂ ಮಾಡಿಲ್ಲ, ಹಾಗೆ ಎದ್ಕೊಳ್ಳೇ ಲಾಗಿನ್ ಆಗಿಬಿಟ್ಟೆ ವರ್ಕಿಗೆ. ಸೊ ಹಾಗಾಗಿ ತುಂಬ ಒಂಥರ ಲೇಜಿ ಫೀಲ್ ಆಗ್ತಾಯಿದೆ. ಫುಲ್ ಗೊತ್ತಿಲ್ಲ ಯಾಕೆ ಇಷ್ಟೊಂದು ನಿದ್ದೆ ಬಂದುಬಿಡ್ತು ಅಂತ. ಯೂಶ್ವಲಿ ನಾನು ಹೇಳೋದೇ 8 o'clock ಮಾರ್ನಿಂಗ್, 8 ಗಂಟೆಗೆ ಹೇಳ್ತೀನಿ. ಇವತ್ತು 9 ಗಂಟೆಗೆ ಇದೆ, ಎಕ್ಸ್ಟ್ರಾ 1 hour ಸ್ಲೀಪ್. ನೆನ್ನೆ ನೈಟು ತುಂಬಾ ಬೇಗ ಮಲ್ಕೊಂಡಿದ್ದು, ನೈಟು ಅಷ್ಟೇ 9 ಗಂಟೆಗೆ ಮಲ್ಕೊಬಿಟ್ಟಿದ್ದೆ. 8 ಮಲ್ಕೊಂಡೆ, ಆದರೂ ಅಷ್ಟು ಲೇಟಾಗಿ ಎದ್ದಿದ್ದೀನಿ. This is what it happens when you keep a jar unclosed. See, my juice jar was opened and an housefly has went inside that and it is struggling for too long. It's unable to come out of it. I think it's swimming over there. Still it has life. ಇದು ಹೌಸ್ ಫ್ಲೈ ನೋಡ, ಪಾಪ ನನ್ನ ಜ್ಯೂಸ್ ಒಳಗೆ ಬಿದ್ದಿತ್ತು, ಅದನ್ನು ಆಚೆ ತೆಗೆದೆ. ಈಗ ಒದ್ದಾಡ್ತಿದೆ, ಎಲ್ಲಿಗೆ ಹೋಗಲಿ ಅಂತ ಒದ್ದಾಡ್ತಿದೆ ನೋಡಿ. ಇದೇ ಜ್ಯೂಸ್ ಒಳಗಿತ್ತು. ಕರ್ಜಿಕಾಯಿ ಮೇಕಿಂಗ್ ಇನ್ ಪ್ರಾಸೆಸ್. ದಿಸ್ ಇಸ್ ಶೇಪ್ಲೆಸ್ ಕರ್ಜಿಕಾಯಿ ಗೈಸ್, ಇದು ಶೇಪ್ಲೆಸ್ ಕರ್ಜಿಕಾಯಿ. ದೆರ್ ಇಸ್ ನೋ ಶೇಪ್, ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಮಾಡ್ತಾ ಇರೋದು. ಯಾರು ಈ ರೀತಿ ಮಾಡಬೇಡಿ ಅಂತ ತೋರಿಸ್ತಾ ಇರೋದು. ಈ ರೀತಿ ಶೇಪಲ್ಲಿ ಯಾರೂ ಮಾಡೋಕ್ಕೆ ಹೋಗಬೇಡಿ, ಅದು ಮೌಲ್ಡ್ ಬರುತ್ತಲ್ಲ ಅದರಲ್ಲಿ ಮಾಡಿ. ಇದು ಸುಮ್ಮನೆ ಹಾಗೆ ಮಾಡ್ಕೊಂಡು ತಿನ್ನೋಕ್ಕೆ. ಬಿಸಿ ಬಿಸಿ ಇದೆಯಾ, ತಣ್ಣಗಿರೋದು ಅದ್ರ ಟೇಸ್ಟ್. ಇದು ನೋಡೋಣ ಹೇಗಿದೆ ಅಂತ. ನೋಡೋಕ್ಕೇನೋ ಶೇಪ್ಲೆಸ್ ಆಗಿದೆ, ತಿನ್ನೋಕ್ಕೆ ಚೆನ್ನಾಗಿದ್ರೆ ಸಾಕು. ಕ್ರಿಸ್ಪಿಯಾಗಿ ಚೆನ್ನಾಗಿದೆ ತಿನ್ನೋಕ್ಕೆ. ಓಕೆ ಗೈಸ್, ಅದು ಬೀಟ್ರೋಟ್ ಜ್ಯೂಸ್ ಒಳಗೆ ಕುಡಿಯೋಣ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೆ, ನೊಣ ಬಿದ್ದೋಗ್ಬಿಡ್ತು, ಕುಡಿಯೋಕ್ಕಾಗಲಿಲ್ಲ. ಸೊ ಅದನ್ನು ಚೆಲ್ಬಿಟ್ಟೆ. ಇವತ್ತು ನಮ್ಮ ಮನೇಲಿ ಭರ್ಜರಿ ಕುಕ್ಕಿಂಗ್ ನಡೀತಾ ಇದೆ. ಬಿಕಾಸ್ ನನ್ನ ತಮ್ಮ ಒಂದು ಕೆಲವು ಲಿಸ್ಟ್ ಹೇಳಿದ್ದಾನೆ. ಹಾಸ್ಟೆಲಲ್ಲಿ ಇರೋದಲ್ಲ,
ಸೊ ಅವ್ನು ಹೇಳಿರೋ ಲಿಸ್ಟ್ ನಾನ್ ವೆಜ್. ಅವನಿಗೆ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಕ್ರೇವಿಂಗ್ ಆಗಿದೆ ಅಂತ, ಅಮ್ಮ ಮಾಡಿರೋದೇ ತಿನ್ನಬೇಕು ಅಂತ. ಸೊ ಅದ್ರ ಜೊತೆಗೆ ನಮ್ಮಮ್ಮ ಇದೆಲ್ಲ ಎಕ್ಸ್ಟ್ರಾ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಗಾಯ್ಸ್, ನಾನು ಹೇಳ್ದಂಗೆ ಇಲ್ಲಿ ಒನ್ ಬೈ ಒನ್ ಸ್ವೀಟ್ಸ್ ಆಗ್ತಾನೇ ಇದೆ. ನನ್ನ ತಮ್ಮಂಗೋಸ್ಕರ ಐ ಡೋಂಟ್ ನೋ ವಾಟ್ ಈಸ್ ದಿಸ್ ಅಂತ. ಆ್ಯಂಡ್ ನಮಗೋಸ್ಕರನೂ, ನಮಗಿದ್ರಲ್ಲಿ ಒಂದು ಸ್ವಲ್ಪ ಮಳೆಗಾಲಕ್ಕೆ. ಇದೇನಿದು? ವಾಟ್ ಈಸ್ ದಿಸ್? ಕ್ಯಾನ್ ಯು ಪ್ಲೀಸ್ ನೇಮ್ ಇಟ್? ನೇಮ್ಲೆಸ್ ಸ್ವೀಟ್ ಗಾಯ್ಸ್. ನಮ್ಮ ಮನೇಲಿ ನಾನಾ ಥರ ಸ್ವೀಟ್ಸ್ಗಳು, ಅದಕ್ಕೆ ಹೆಸರು ರೂಪ ಏನೂ ಇರಲ್ಲ, ಸುಮ್ಮನೆ ಅದು ತಿನ್ನಬೇಕಷ್ಟೆ. ಬಟ್ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನೇಮ್ಲೆಸ್ ಸ್ವೀಟ್ ಕಾಯ್ತಾ ಇದ್ದೀನಿ ಟೇಸ್ಟ್ ನೋಡೋಕ್ಕೆ ಹೇಗಿರುತ್ತೆ ಅಂತ. ನಟ್ಸ್ ಎಲ್ಲ ಹಾಕಿದಾರಂತೆ. ಸೊ ಇಟ್ಸ್ ಲೈಕ್ ಅ ಡ್ರೈ ಫ್ರೂಟ್ ಕೈಂಡ್ ಆಫ್ ಸ್ವೀಟ್. ಅದಕ್ಕೆ ಮೈದಾ ಹಾಕಿದ್ಯಾ, ಗೋಧಿ ಹಿಟ್ಟ, ಏನದು? ಗೋಧಿ, ಚಿರೋಟಿ ರವೆ ಪ್ಲಸ್ ನಟ್ಸ್ ಎಲ್ಲ ಹಾಕಿ ಮಾಡ್ತಿರೋ ಅಂಥ ಸ್ವೀಟ್ ಅದು. ಹೇಗೆ ಬರುತ್ತೆ ಟೇಸ್ಟ್ ಆಮೇಲೆ ನೋಡೋಣ. ಎಲ್ಲ ಲಂಚ್ ಬ್ರೇಕ್ ಹೋಗಿದ್ದಾರೆ, ನಂದೇನೂ ಲಂಚ್ ಆಗಿಲ್ಲ. ಇಟ್ಸ್ ಆಲ್ರೆಡಿ 3 PM. ಸ್ಟಿಲ್ ಐ ಹ್ಯಾವನ್ಟ್ ಹ್ಯಾಡ್ ಮೈ ಫುಡ್ ಎಟ್. ಅದು ಗರ್ಜಿಕಾಯಿ ಎಲ್ಲ ತಿನ್ಕೊಂಡು ಹೊಟ್ಟೆ ಹಸಿತಿಲ್ಲ, ಅಷ್ಟೇ ಊಟ. ಈಗ ನಾನೊಂದು ಎಗ್ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ ಗೈಸ್, ಅದು ಬಾಯ್ಲ್ ಆಗಿದೆಯಾ ನೋಡೋಣ ಬನ್ನಿ. ಸೊ ವೇರ್ ಇಸ್ ಮೈ ಎಗ್? ಬಿಸಿ 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 ಇದೆ. ಇದು ಸ್ವಲ್ಪ ತಣ್ಣೀರಲ್ಲಿ ಹಾಕೊಂಡು ಈ ಅಂಡಾನ ಹೀಗೆ ಬ್ರೇಕ್ ಮಾಡಬೇಕು. ಒಂದೇ ಕೈಯಲ್ಲಿ ಬ್ರೇಕ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಬಿದೋಗೋಯ್ತು. ಮೊಬೈಲ್ ಬಿದ್ದರೂ ಪರವಾಗಿಲ್ಲ ಅಜ್ಜಿ, ನಂದು ಮೊಟ್ಟೆ ಮೊಟ್ಟೆ 8 ರೂಪಾಯಿ. ಎಷ್ಟು ಒಂದೇ ಕೈಲಿ ಇದು ತೆಗಿಯೋಕ್ಕಾಗ್ತಾಯಿಲ್ಲ. ನನಗೆ ಆಫ್ ಬಾಯ್ಲ್ ಬೇಕು ಅಂತ ಇಷ್ಟೇ ಮಾಡ್ಕೊಂಡಿದ್ದೀನಿ, ಫುಲ್ ಬಾಯ್ಲ್ಡ್ ಆಗಿಲ್ಲ ಇದು ಗೈಸ್. ದಿಸ್ ಇಸ್ ಪರ್ಫೆಕ್ಟ್. ತುಂಬ ಬಾಯ್ಲ್ ಆಗಿರ್ಬಾರ್ದು, ಈ ಥರ ಇರಬೇಕು. ಆ್ಯಂಡ್ ವೈಟ್ ಕೂಡ ಅಷ್ಟೇ, ಹಿಂಗಿರುತ್ತಲ್ಲ ತಿನ್ನೋಕೆ ಏನು ಸಕ್ಕದಾಗಿರುತ್ತೆ ಗೊತ್ತಾ. ನನಗೆ ಫುಲ್ ಬಾಯ್ಲ್ಡ್ ಇಷ್ಟ ಇಲ್ಲ. ಸೊ ಹಿಯರ್ ಇಸ್ ಮೈ ಬಾಯ್ಲ್ಡ್ ಎಗ್ ರೆಡಿ. ಆ್ಯಂಡ್ ವೇರ್ ಇಸ್ ದ ರೈಸ್? ರೈಸ್ ಹಾಕೊಳ್ಳೋಣ. ಓ, ಇಲ್ಲಿ ನಟ್ಸಿಂದು ರೆಡಿಯಾಗಿದೆ. ಲೆಟ್ ಮಿ ಟೇಸ್ಟ್ ಒನ್. ತುಂಬ ಬಿಸಿ ಇದೆ, ತಟ್ಟೆಗೆ ಹಾಕೊಳ್ಳೋಣ. ನಮ್ಮನೇಲಿ ಬ್ರೌನ್ ರೈಸ್ ಇಟ್ಸ್ ವೆರಿ ಹೆಲ್ದಿ, ಯು ನೋ. ಸ್ಪೂನಲ್ಲಿದೆ ರೈಸಿಂದು. So this much is enough for me. And guys, ನನ್ನ ಫೇವ್ರೆಟ್ ಹಾಗಲಕಾಯಿ ಗೊಜ್ಜು ಎಲ್ಲಿದೆ? ಸೊ here is my ಗೊಜ್ಜು. ನಾವು ಇದಕ್ಕೆ ಬೆಲ್ಲ ಏನೂ ಹಾಕಲ್ಲ, ಯಾಕಂದರೆ ಸ್ವೀಟ್ ಇದ್ರೆ ಇಷ್ಟ ಆಗಲ್ಲ ಸಾಂಬಾರೆಲ್ಲ. ಸೊ ಹೇಗಿರುತ್ತೆ ಹಾಗೆ. ಗೈಸ್, ಅದು ಸೇಮ್ ರಸ್ಕ್ ಥರನೇ ಆಗಿದೆ ಗೊತ್ತಾ, ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ, ಒಂಥರ ಚೆಂದ ಇದೆ. ಸ್ವಲ್ಪ ಗೈಸ್, ದಿಸ್ ಇಸ್ ಮೈ ಟುಡೇ ಈವ್ನಿಂಗ್ ಸ್ನ್ಯಾಕ್ಸ್. ಅಮ್ಮ ಅಷ್ಟೆಲ್ಲ ಮಾಡಿದರು, ಬಟ್ ಡ್ಯಾಡ್ ಕೂಡ ಆಯಿಲಿ ಫುಡ್ಡೇ ತಂದಿದ್ದಾರೆ. ಇದು ಬಾಳೆಕಾಯಿ ಬಜ್ಜಿ ಐ ಥಿಂಕ್ ಸೊ. ಆ್ಯಂಡ್ ದಿಸ್ ಇಸ್ ಮೊಟ್ಟೆ ಬೋಂಡ. ಬೆಳಗ್ಗೆ ನಾನು ಇಲ್ಲಿ ಕೂತಿರೋದು, ಐ ಮೀನ್ 9:30ಗೆ ನಾನು ಲಾಗಿನ್ ಅದೇ. ಬೆಳಗ್ಗೆ ಕೂತಿದ್ದೀನಿ, ಈಗ 6 ಆಯಿತು ಆಲ್ಮೋಸ್ಟ್. ಇನ್ನೂ ಈ ಸೀಟಿಂದ ಎತ್ತಿಲ್ಲ. ಸೊ ನಮ್ಮದು
ಕಂಪ್ಯೂಟರ್ ನೋಡಿ ನೋಡಿ ಕಣ್ಣೆಲ್ಲ ಹೋಗ್ಬಿಡುತ್ತೆ, ಕೂತು ಫುಲ್ ಒಬೆಸಿಟಿ ಬಂದುಬಿಡುತ್ತೆ. ಆ್ಯಂಡ್ ಈ ರೀತಿ ಜಂಕ್ ತಿಂತಿದ್ರೆ ಮುಗಿತಷ್ಟೇ. ನೋ ಫಿಸಿಕಲ್ ಆ್ಯಕ್ಟಿವಿಟೀಸ್, ವರ್ಕೌಟ್ ಏನೂ ಇಲ್ಲ. ಸೊ ಮಾಡಬೇಕು ಅಂದ್ಕೊತೀನಿ, ಬಟ್ ಮರ್ತೋಗುತ್ತೆ. ಎವ್ರಿ ಟೈಮ್ ಐ ಸ್ಕಿಪ್ ಡೂಯಿಂಗ್ ಎಕ್ಸಸೈಸ್ ಆರ್ ವರ್ಕೌಟ್ಸ್. ಬಟ್ ಇಲ್ಲ, ಮಾಡಬೇಕು. ಸೊ ಗೈಸ್, ಇವತ್ತಿನ ನನ್ನ ದಿನ ಈ ಥರ ಇತ್ತು. ಇಟ್ಸ್ ಟೈಮ್ ಟು ಎಂಡ್ ದ ವಿಡಿಯೋ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಟ್ ವಾಸ್ ಆಲ್ ಅಬೌಟ್ ಅ ಡೇ ಇನ್ ಮೈ ಲೈಫ್, ಮೈ ಡೈಲಿ ರೂಟೀನ್. ಬಾಯ್. ಸೊ ಇವತ್ತು ಡಿನ್ನರಿಗೆ ಮೈ ಫೇವ್ರೆಟ್ ಪಲ್ಯ, ಹಲ್ಸರಕಾಯಿ ಪಲ್ಯ. ಇದಂತೂ ಸಾಕಾಗೋಯ್ತು ತಿಂದು. ಇದೇನು, ಸೊ ದಿಸ್ ಇಸ್ ಮೈ ಫೇವ್ರೆಟ್ ಗ್ರೀನ್ ಬಟಾಣಿ ಗಾಯ್ಸ್. ಏನು ಚಂದ ಇರುತ್ತೆ ಗೊತ್ತಾ ಈ ಬಟಾಣಿ, ಸಾಕಾಗಿರುತ್ತೆ. ಟೈಮ್ ಪಾಸ್, ಇದು ನನ್ನ ಟೈಮ್ ಪಾಸ್ ಸ್ನ್ಯಾಕ್ಸ್ ವರ್ಕ್ ಮಾಡೋದ್ರಿಗೆ. ಆ್ಯಂಡ್ ಇದು ನನ್ನ ಹೆಲ್ದಿ ಸ್ನ್ಯಾಕ್ಸ್, ಮಾರ್ನಿಂಗ್ ನೀರಲ್ಲಿ ನೆನೆಸ್ಕೊಂಡು ತಿನ್ನೋದು. ದಿಸ್ ಜಂಕ್, ಸೇ ನೋ ಟು ಜಂಕ್. ಆ್ಯಂಡ್ ನಂದು ಹಾರ್ಲಿಕ್ಸ್ ರೆಡಿ ಆಯಿತಾ? ಹಾರ್ಲಿಕ್ಸ್ ಕೊಡು ಅಂದರೆ ಕಾಫಿ ಕೊಡ್ತಿದ್ಯಾ ಅಮ್ಮ? ಈ ಕಾಫಿಯಲ್ಲಿ ಶುಗರ್ ಹಾಕಿರ್ತಾರೆ. ದಟ್ಸ್ ದ ರೀಸನ್ ನನಗೆ ಕಾಫಿ ಅಷ್ಟು ಇಷ್ಟ ಆಗಲ್ಲ. ಹಾರ್ಲಿಕ್ಸ್ ಇಷ್ಟ ಆಗುತ್ತೆ ನನಗೆ. ಯೂಶ್ವಲಿ ಕುಡಿಯಲ್ಲ, ಬಟ್ ಬೋಂಡಾ ಜೊತೆ ಯಾಕೋ ಕುಡಿಬೇಕು ಅನ್ನಿಸ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಕಾಫಿ, ಕಲರ್ ಸಕ್ಕತ್ತಾಗಿದೆ, ಲುಕ್ ಯಮ್ಮಿ. ಆ್ಯಂಡ್ ಇದಕ್ಕೆ ಬೆಸ್ಟ್ ಕಾಂಬೋ ಈ ರಸ್ಕ್, ಇದು ತುಂಬ ಚೆನ್ನಾಗಿದೆ. ಸೊ ಆವಾಗಲೇ ಬ್ಲಾಗ್ ಎಂಡ್ ಮಾಡ್ತೀನಿ ಅಂದೆ, ಇನ್ನೂ ಮಾಡಿಲ್ಲ. ಬಿಕಾಸ್ ಸ್ಟಿಲ್ ಐ ಶುಡ್ ಹ್ಯಾವ್ ಮೈ ಕಾಫಿ. ನಂದು ತೋರ್ಸಕ್ಕೆ ಹೋದರೆ ತೋರಿಸ್ತಾನೇ ಇರಬೇಕಾಗುತ್ತೆ ದಿನ ಪೂರ್ತಿ, ಅಷ್ಟೊಂದು ಇರುತ್ತೆ ನಮ್ಮ ಡೈಲಿ ರೂಟೀನ್. ಆದರೆ ನಂದು ಒಂಥರ ಸೇಮ್ ರೂಟೀನ್ ಇರುತ್ತೆ ಎವ್ರಿ ಡೇ. ಹಾಗಾಗಿ ನಾನು ಎವ್ರಿ ಡೇ ಅಷ್ಟು ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ. ಐ ಥಿಂಕ್ ಐಮ್ ಗೋನಾ ಎಂಡ್ ದಿಸ್ ಬ್ಲಾಗ್ ಹಿಯರ್. ಬಾಯ್. ಸ್ಟ್ರಾಂಗ್ ಕಾಫಿ.